ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರಾ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ರ್ಯಾಮ್ ಬಗ್ಗೆ ಇವತ್ತು ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದಷ್ಟು ಒಂದು ಸರಳವಾದ ಭಾಷೆಯಲ್ಲಿ ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಬನ್ನಿ ಇವಾಗ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗೋರ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಇವಾಗಲೇ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ರ್ಯಾಮ್ ಅನ್ನೋದೇನಿದೆ ಇದೊಂದು ಟೆಂಪ್ರರಿ ಸ್ಟೋರೇಜ್ ಆಯಿತಾ. ಹೆಂಗೆ ಅಂತ ಹೇಳ್ತೀರಿ ನೋಡಿ, ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ಲು ಯೂಟ್ಯೂಬು, ಓಕೆ, ವಾಟ್ಸಪ್ಪು, ಫೇಸ್ಬುಕ್, ಸೊ ಈ ರೀತಿ ಅಪ್ಲಿಕೇಶನ್ಸ್ಗಳನ್ನ, ಸೊ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಅಪ್ಲಿಕೇಶನ್ಸ್ಗಳನ್ನ ನೀವು ಯೂಸ್ ಮಾಡ್ತಾ ಇರ್ತೀರ ಆಯಿತಾ. ಆವಾಗ ನೀವು ಈ ಒಂದು ವಾಟ್ಸಪ್ ಓಪನ್ ಮಾಡ್ತೀರ ಅಂದ್ಕೊಳ್ಳಿ ಆಯಿತಾ. ವಾಟ್ಸಪ್ ಓಪನ್ ಮಾಡಿದಾಗ ಡೈರೆಕ್ಟ್ ಅದು ಏನು ಇಂಟರ್ನಲ್ ಸ್ಟೋರೇಜಲ್ಲಿ ಇರುತ್ತೆ, ಸೊ ಅದು ಅಂದರೆ ಹಾರ್ಡ್ ಡಿಸ್ಕಲ್ಲೆಲ್ಲ ಇರುತ್ತೆ ನೋಡಿ. ಸೊ ಅದು ಡೈರೆಕ್ಟಾಗಿ ಓಪನ್ ಆಗೋಲ್ಲ, ಅದು ಬಂದು ಈ ರ್ಯಾಮ್ಗೆ ಕಾಪಿ ಆಗುತ್ತೆ. ಈ ರ್ಯಾಮಿಂದ ಅದು ನಮಗೆ ತೋರಿಸುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ರ್ಯಾಮ್ ಕೆಲಸ ಮಾಡುವಂಥದ್ದು. ನೀವು ಕೇಳ್ಬೋದು, ಇದು ಡೈರೆಕ್ಟ್ ಹಾರ್ಡ್ ಡಿಸ್ಕಿಂದ ಅಥವಾ ನಮ್ಮ ಇಂಟರ್ನಲ್ ಸ್ಟೋರೇಜಿಂದ ಯಾಕೆ ಡೈರೆಕ್ಟು ತೋರಿಸಲ್ಲ ಅಂತ. ಸೊ ಇದು ಡೈರೆಕ್ಟ್ ಏಕೆ ತೋರಿಸಲ್ಲ ಅಂತಂದರೆ, ಈ ಒಂದು ಇಂಟರ್ನಲ್ ಸ್ಟೋರೇಜು ಆಮೇಲೆ ಈ ಒಂದು ಹಾರ್ಡ್ ಡಿಸ್ಕು ಇದೇನಿದೆ ಇದರ ಒಂದು ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ತುಂಬ ಅಂದರೆ ತುಂಬ ಲೋ ಇರುತ್ತೆ ಆಯಿತಾ. ಸೊ ಹಾಗಾಗಿ ಅದು ಹಾರ್ಡ್ ಡಿಸ್ಕಿಂದ ಇವಾಗ ಆ್ಯಪ್ ಅಂತ ಹೇಳಿದ್ನ ಎಕ್ಸಾಂಪಲು. ಸೊ ಈ ರೀತಿ ಓಪನ್ ಮಾಡಿದಾಗ ನೀವು ಅದು ಹಾರ್ಡ್ ಡಿಸ್ಕಿಂದ ರ್ಯಾಮ್ಗೆ ಕಾಪಿ ಆಗಿಬಿಟ್ಟು ಅಲ್ಲಿಂದ ನಮಗೆ ತೋರಿಸುತ್ತೆ. ಇದೊಂದು ಟೆಂಪ್ರರಿ ಸ್ಟೋರೇಜ್. ಇವಾಗ ನೀವು ಒಂದು ಆ್ಯಪ್ನ ಓಪನ್ ಮಾಡಿದ್ರೆ ಅಂತಂದರೆ, ನಿಮ್ಮ ಒಂದು ಫೋನ್ನ ರೀಸ್ಟಾರ್ಟ್ ಮಾಡೋಣ ಅಂತಂದರೆ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿರುತ್ತೆ ಅದು ಎರೇಸ್ ಆಗಿರುತ್ತೆ. ನಿಮ್ಮ ಒಂದು ಕಂಪ್ಯೂಟ್ರಲ್ಲಿ ಆಗ್ಬೋದು ಅಥವಾ ಒಂದು ಮೊಬೈಲಲ್ಲಿ ಆಗ್ಬೋದು. ರ್ಯಾಮ್ ತುಂಬ ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದಾಯ್ತಾ. ಹೆಂಗೆ ಅಂತಂದರೆ, ಓಕೆ, ಇವಾಗ ನಾನು ಈ ಒಂದು ರೂಮಲ್ಲಿದ್ದೇನೆ ಆಯಿತಾ. ಸೊ ಈ ಒಂದು ರೂಮು ಒಂದು 4 GB ರ್ಯಾಮ್ ಸ್ಟೋರೇಜ್ ಅಂದ್ಕೊಳ್ಳಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಒಂದು 15 ಜನ ಆರಾಮಾಗಿರ್ಬೋದು ಆಯಿತಾ. ಬಟ್ ಇಲ್ಲೊಂದು 30-40 ಜನ ಬಂದರೆ ಸೊ ಈ ಒಂದು 4 GB ರ್ಯಾಮ್ ಸಾಕಾಗಲ್ಲ ಆಯಿತಾ. ಸೊ ಇನ್ನಷ್ಟು ಒಂದು ಒಳ್ಳೆ ರ್ಯಾಮ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ. ಸೊ ಹಾಗಾಗಿ ರ್ಯಾಮ್ ಒಂದು ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಇವಾಗ ನೀವು ತುಂಬ ಅಪ್ಲಿಕೇಶನ್ ಈ ರ್ಯಾಮ್ ಕಮ್ಮಿ ಇದೆ ಅಂತಂದರೆ ನೀವು ತುಂಬ ಒಂದು ಸ್ವಲ್ಪ ಲ್ಯಾಗ್ ಫೀಲ್ ಮಾಡ್ತೀರ. ನಿಮ್ಮ ಫೋನು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಏನಿರುತ್ತೆ ಸ್ವಲ್ಪ ಸ್ಲೋ ಅಂತ ನಿಮಗೆ ಫೀಲ್ ಆಗುತ್ತೆ. ಬಟ್ ಈ ರ್ಯಾಮ್ ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ, ಲೋ ಇದ್ದಾಗ ನೀವು ಆ್ಯಪ್ಸ್ನ ಅಪ್ಲಿಕೇಶನ್ಸ್ನ ಸ್ವಿಚ್ ಮಾಡೋದು ಕೂಡ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ರ್ಯಾಮಲ್ಲೇ DDR1, DDR2, DDR4, DDR5ವರೆಗೂ ಎಲ್ಲ ಇದೆ ಆಯಿತಾ. ಸದ್ಯಕ್ಕೆ DDR5 ಇದೆ. ಸೊ ಈ ರೀತಿ ಇದು ಏನಂತಂದರೆ, ಈ DDR1 ಇದು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, DDR1 ಬಂದು ಸ್ವಲ್ಪ ರೀಡ್ ಆ್ಯಂಡ್ ರೈಟ್ ಸ್ಪೀಡ್ ಕಮ್ಮಿ ಇರುತ್ತೆ. ಸೊ ಅದನ್ನು ಅಡ್ವಾನ್ಸ್ ಮಾಡಿಬಿಟ್ಟು DDR2, ಅದಕ್ಕಿಂತ ಅಡ್ವಾನ್ಸ್ ಅಂದರೆ DDR3, ಅದಕ್ಕಿಂತ ಅಡ್ವಾನ್ಸ್ ಅಂತಂದರೆ DDR4, ಅದಕ್ಕಿಂತ ಅಡ್ವಾನ್ಸ್ DDR5. ಸೊ ಹೀಗಾಗಿ ರೀಡ್ ಆ್ಯಂಡ್ ರೈಟ್ ಸ್ವಲ್ಪ ಜಾಸ್ತಿ ಇರುತ್ತೆ. DDR1 to DDR5 ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ರೀಡ್ ಆ್ಯಂಡ್ ರೈಟ್ ಡಿಫ್ರೆನ್ಸಸ್ ಇರುತ್ತೆ ಆಯಿತಾ. ಸೊ ಹಾಗಾಗಿ ಇದು ಕೂಡ ಒಂದು ಸ್ವಲ್ಪ ಅಪ್ಗ್ರೇಡೆಡ್ ಇರೋದು ನೀವು ತೊಗೊಂಡಂತಂದರೆ ಸ್ವಲ್ಪ ಒಳ್ಳೆಯದು ಆಯಿತಾ. ಸ್ವಲ್ಪ ರ್ಯಾಮ್ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಹತ್ರ, ನಿಮ್ಮ ಡಿವೈಸ್ ಅಂತಂದರೆ ಈಗ ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ರ್ಯಾಮ್ ಆದಷ್ಟು ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂತಾರೆ ಲ್ಯಾಗ್ ಫೀಲ್ ಆಗೋಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ನೀವು ಫೀಲ್ ಮಾಡ್ಬೋದು. ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದ್ರ ಮೇಲೆ ಚಿಕ್ಕ ಚಿಕ್ಕ ಬಾಕ್ಸ್ ರೀತಿ ಇದೆ ಆಯಿತಾ. ಸೊ ಇಲ್ಲಿ ಮೇಲ್ಗಡೆ ಸ್ಟಿಕ್ಕರ್ ಇದು ಸರಿಯಾಗಿ ಕಾಣ್ತಾ ಇರ್ಬೋದು, ಬಟ್ ಐ ಥಿಂಕ್ ನಿಮ್ಗೆ ಗೊತ್ತಾಗ್ತಾಯಿದೆ ಅಂತ. ಇಲ್ಲಿದೆ ನೋಡಿ, ಚಿಪ್ಸ್ ಥರ ಒಂಥರ ಚಿಪ್ ಮೆಮ್ರಿ ಕಾರ್ಡ್ ಇರುತ್ತೆ ನೋಡಿ, ಅಷ್ಟೇ ಚಿಕ್ಕದು. ಸೊ ಇಲ್ಲಿ ಟೋಟಲಾಗಿ ಇಷ್ಟಿದೆ ಆಯಿತಾ. ಇದು ಒಂದು ಏನಂತಂದರೆ 512 MB ಟೋಟಲಾಗಿ 4 GB ಆಯಿತಾ ಇದು. ಸೊ ಈ ರೀತಿ ಇರುತ್ತೆ ಇದು ರ್ಯಾಮ್ ಅಂತಂದರೆ ಇದರಲ್ಲಿ. ಸೊ ಇದು 512 MB ಟೋಟಲ್ 4 GB. ಸೊ ಇದು ಇವತ್ತಿನ ವಿಡಿಯೋ ರ್ಯಾಮ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋಂಥ ವೀಡಿಯೋಸ್ನ ನಾನು ತರ್ತಾ ಇರ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಅವಾಗ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ನ ನೀವು ನೋಡ್ಬೋದು. ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋಸ್ಗಳನ್ನ ಅಲ್ಲಿವರೆಗೂ ಬಾಯ್, ಜೈ ಹಿಂದ್.